ಕೇಳಿದ್ರಿ ನಿಜಾನ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಆನ್ 104.8 ಮಿರ್ಚಿ ನಾನು ಮಿರ್ಚಿ ಸುರಭಿ. ನಿಜಾನ ನಿಜವಾಗ್ಲೂ ಇವರಿಬ್ರು ಚೆನ್ನಾಗಿರ್ತಾರಾ, ಒಟ್ಟಿಗೆ ಇರ್ತಾರಾ ಅಂತ ನಮ್ಮ ಮನೆಯವರು ಕೇಳ್ತಾರೆ. ಅಸ್ಟ್ರಾಲಜರ್ಸ್ನ ಮದುವೆ ಮಾಡೋಕ್ಕೂ ಮುಂಚೆ ಕುಂಡ್ಲಿ ಮ್ಯಾಚಿಂಗ್ ಎಲ್ಲ ನಡೆಯುತ್ತೆ ಗೊತ್ತಾ? Mornings with Surabhi. ಅದೇನೋ 36 ಗುಣ ಇರುತ್ತೆ, ಅದ್ರಲ್ಲಿ ಅಟ್ಲೀಸ್ಟ್ 18 ಆದರೂ ಬರಬೇಕು ಅಂತೆಲ್ಲ ಚೆಕ್ ಮಾಡಿ ಮದುವೆ ಮಾಡ್ತಾರೆ. ಹೋಗಿ ಜ್ಯೋತಿಷಿ ಹತ್ರ ಕೇಳ್ತಾರೆ. ಬಟ್ ಅದೆಲ್ಲ ಮಾಡಿದ ಮೇಲೂ ಯಾಕೆ ಡಿವೋರ್ಸ್ ಆಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಹುಟ್ಟಿತು ಅಂದರೆ, ಅಲಹಾಬಾದ್ ಹೈಕೋರ್ಟಲ್ಲಿ ಒಂದು ಡಿವೋರ್ಸ್ ಕೇಸ್ನ ಡಿಸ್ಮಿಸ್ ಮಾಡಿದ್ದಾರೆ. ಬಿಕಾಸ್ ಅವರು ಇನ್ನೂ ಮದುವೆ ಆಗಿ 1 ವರ್ಷ ಕೂಡ ಆಗಿಲ್ಲ, ಆಗಲೇ ನಮ್ಮ ಇಬ್ಬರ ನಡುವೆ ಕಂಪ್ಯಾಟಿಬಿಲಿಟಿ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೋಗಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ ಕೋರ್ಟು ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಈ ರೀತಿ ಜಾತಕಾಲ ನೋಡಿದ್ಮೇಲೂ ಯಾಕೆ ಡಿವೋರ್ಸ್ ಆಗುತ್ತೆ ಅನ್ನೋದೇ ನನ್ನ ಪ್ರಶ್ನೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಈಗ ಅಸ್ಟ್ರಾಲಜರ್ ಶ್ರೀನಾಥ್ ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಯಾಕೆ ಡೈವರ್ಸ್ ಆಗ್ಬೋದು ಅಂದರೆ, ಕೆಲವು ಸಲ ಯಾರೋ ಅಸ್ಟ್ರಾಲಜರ್ ಹೇಳಿದ ಮೇಲೂ ಡೈವರ್ಸ್ ಆಗ್ತಾ ಇದೆ ಅಂತಂದರೆ, ಈ ಕರ್ಮ ಅನ್ನೋದಿರುತ್ತೆ, ಜನ್ಮ ಜನ್ಮದಲ್ಲಿ ಮಾಡಿದ ಕರ್ಮಗಳು. ಹೌದು, ಅದು ಅಸ್ಟ್ರಾಲಜರ್ ಬಾಯಿಂದ ಬರಲ್ಲ, ಅದು ಓ ಹೇಳಿಸ್ಬಾರ್ದು ಅಂತ ದೈವ ನಿರ್ಣಯ ಇರುತ್ತೆ. ಅದು ಕರ್ಮ ಅನುಭವಿಸ್ಲೇಬೇಕು ಪ್ರತಿಯೊಬ್ಬರು. ಅವಾಗೇನಾಗುತ್ತೆ, ಮ್ಯಾಚಿಂಗ್ ಆಗಿದ್ರೂ ಡೈವರ್ಸ್ ಆಗುತ್ತೆ. ಥ್ಯಾಂಕ್ ಯು ಶ್ರೀನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಸೊ ಶ್ರೀನಾಥ್ ಅವರ ಪ್ರಕಾರ ಏನು ಅಂದರೆ, ನೀವು ಏನೇ ಕೆಲಸ ಮಾಡಿದ್ರೂ ಹುಷಾರಾಗಿ ಮಾಡಿ, ಬೇರೆಯವರಿಗೆ ಕಾಟ ಕೊಡಬೇಡಿ. ಬಿಕಾಸ್ ನೀವು ಬೇರೆಯವರಿಗೆ ಕಾಟ ಕೊಟ್ಟರೆ ಈ ಜನ್ಮದಲ್ಲಿ ಮಾತ್ರ ಅನುಭವಿಸಲ್ಲ, ಜನ್ಮ ಜನ್ಮದಲ್ಲೂ ಅನುಭವಿಸ್ತೀರಾ. ಸೊ ಹುಷಾರಾಗಿರಿ. ಅದೇ ಗಾದೆ ಮಾತಿದೆಯಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ. ನೀವು ಯಾವ ಜನ್ಮದಲ್ಲಿ ಮಾಡಿರ್ತೀರೋ ಅದನ್ನು ನೀವೇ ವಾಪಸ್ ಅನುಭವಿಸ್ಬೇಕಾಗತ್ತೆ. ಹುಷಾರು. ನೀವು ಕೇಳ್ತಾ ಇದ್ದೀರಾ 104.8 ಮಿರ್ಚಿ ನಾನು ಮಿರ್ಚಿ ಸುರಭಿ, ಸಖತ್ ಹಾಟ್ ಮಗ್ಗ.